ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಒಂದು ಸಿಂಪಲ್ ಆಗಿ ಡಿಸೈನ್ನ ಹಾಕ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಕೋಬೋದು, ಹಾಗೆ ಒಂದೇ ಒಂದು ಸ್ಟೆಪ್ಪಲ್ಲಿ ಮುಗಿದೋಗುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ಆಫ್ ಆಲ್ ಸ್ಯಾರಿ ನೋಡಿ ಈ ರೀತಿ ಇದೆ. ಸ್ಯಾರಿ ಕಲರ್ ಎಲ್ಲ ಗೋಲ್ಡ್ ಇದೆ. ಸೊ ಎಲ್ಲಿ ಕಲರ್ ಕಾಂಟ್ರಾಸ್ಟ್ ಕಲರೇ ಇಲ್ಲ ಇದಕ್ಕೆ. ಸೊ ಸ್ವಲ್ಪ ಬ್ಲ್ಯಾಕಲ್ಲಿ ಗೋಲ್ಡ್ ಇದೆ, ಸ್ವಲ್ಪ ಮಧ್ಯದಲ್ಲಿ ಈ ರೀತಿ ಚೆಕ್ಸ್ ಇರೋದ್ರಿಂದ ಸಿಲ್ವರ್ ಕಲರ್ ಮಣಿನ ತೊಗೊಂಡಿದ್ದೀನಿ ನಾನು. ಹಾಗೆ ಗೋಲ್ಡ್ ಕಲರು ಹಾಗೆ ಸಿಲ್ವರ್ ಕಲರ್ ಬೀಡ್ಸ್ಗಳನ್ನ ತಂದು ವರ್ಕ್ ಮಾಡ್ತಾ ಇದ್ದೀನಿ. ಸೊ ದಾರ ಬಂದು 8 ಎಳೆ ದಾರನ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಆದರೂ ಕೂಡ ನಡೆಯುತ್ತೆ. ಸೊ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಸೊ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ವಿಡಿಯೋನ ಫ್ರೀಯಾಗಿ ವಾಚ್ ಮಾಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊತಾ ಇದ್ದೀರಾ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ಬರುವಂಥ ವೀಡಿಯೋಗಳು ಕಂಟಿನ್ಯೂ ಆಗಿ ನಿಮ್ಮ ಮೊಬೈಲಲ್ಲಿ ಬರುತ್ತೆ. ಸೊ ಹಂಗಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಸ್ಟಾರ್ಟಿಂಗಲ್ಲಿ ನೋಡಿ, ಯಾವಾಗಲೂ ನೀಡಲ್ನ ಹಾಕಿಬಿಟ್ಟು ಲಾಕ್ ಮಾಡ್ತೀವಲ್ವ, ಆ ರೀತಿ 2 ಲಾಕನ್ನು ಹಾಕ್ಕೊತಾ ಇದ್ದೀನಿ. ಇದೇ ಡಿಸೈನು ಕಲರ್ ಕಾಂಟ್ರಾಸ್ಟ್ ಕಲರಲ್ಲಿದ್ದರೆ ಸೊ ಲುಕ್ ಅನ್ನೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಒಂದೇ ಒಂದು ಕಲರಲ್ಲಿ ಡಿಸೈನ್ ಅನ್ನೋದು ಹಾಕುವಾಗ ಸೊ ಈ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಸೊ ಹಂಗಾಗಿ ನಾನು ಈ ಡಿಸೈನ್ನ ಹಾಕ್ತಾಯಿದ್ದೀನಿ. ಈ ರೀತಿ 2 ಲಾಕನ್ನು ಹಾಕ್ಕೊಂಡ್ಬಿಟ್ಟು ನಾನಿಲ್ಲಿ 2 ಚೈನ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ನ ಹಾಕ್ಕೊಳ್ಳಿ. 2 ಲಾಕನ್ನು ಹಾಕ್ಕೊಂಡ್ಬಿಟ್ಟು 2 ಚೈನ್ ಹಾಕ್ಕೊಂಡ್ಮೇಲೆ ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಇದೇ ಪಕ್ಕಕ್ಕೇ ನೀಡಲ್ನ ಬಟ್ಟೆಗೆ ಹಾಕಿ ಮತ್ತು ಈ ರೀತಿ ದಾರನ ಎಳ್ಕೊಂಡು, ಇದು ಜಾಸ್ತಿ ಎಳೆಯೋದು ಬೇಡ, ಚಿಕ್ಕದಾಗಿ ಡಬಲ್ ಕ್ರೋಶೆ ಬಂದ್ರೇ ಸಾಕು ಅಂತ. ಏನು ದೊಡ್ಡದಾಗಿ ಹಾಕೋಂಥವಿಲ್ಲ. ನಿಮಗೇನಾದರೂ ಈ ಡಿಸೈನ್ ಸ್ವಲ್ಪ ದೊಡ್ಡದಾಗಿ ಬೇಕು ನಮಗೆ ಅನ್ನೋಂಗಿದ್ರೆ ನೀವು ತ್ರಿಬಲ್ ಕ್ರೋಶೆಯಲ್ಲೇ ಕೂಡ ನೀವು ವರ್ಕ್ ಮಾಡ್ಕೋಬೋದು. ಸೊ ಈ ರೀತಿ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊತೀನಿ. ಸೊ ಸ್ಟಾರ್ಟಿಂಗಲ್ಲಿ ಹಾಕುವಂಥದ್ದು ಸ್ವಲ್ಪ ಈ ರೀತಿ ಕ್ರಾಸಲ್ಲಿ ಬರುತ್ತೆ. ಸೊ ಯಾಕಂದರೆ ಇಲ್ಲಿ 2 ಚೈನ್ ಬಂದಿರೋದ್ರಿಂದ ಈ ರೀತಿ ಒಂದು ಇಳಿಜಾಪಲ್ಲೇ ಆಗಿದೆ ಅಂತ ಕಾಣಿಸುತ್ತೆ ಅಷ್ಟೇ. ಸೊ ಈ ರೀತಿ 2 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಈಗ ನಾನು 3 ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಸೊ ಈ ರೀತಿ 2 ಚೈನ್ನ ಕತ್ಕೊಂಡು 4 ಹತ್ತಿರ ನಾನಿಲ್ಲಿ ಕೌಂಟ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ 4 ಕಂಬಗಳನ್ನ ಹಾಕಿದ ಮೇಲೆ ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಇಲ್ಲಿ ತೋರಿಸಿರುವಂಥ ರಿಂಗ್ ಬೀಡ್ಸನ್ನ ತೊಗೊತಾ ಇದ್ದೀನಿ. ಈಗ ನಾನು ನೀಡಲ್ ಒಳಗಡೆ ಒಂದು ರಿಂಗ್ ಬೀಡ್ಸು ಮಧ್ಯದಲ್ಲಿ ಹಾಗೆ ಒಂದು ಸಿಲ್ವರ್ ಕಲರ್ ಮಣಿನ ಹಾಕಿದ್ದೀನಿ. ಈಗ ಈ 2 ಮಣಿನ ದಾರದೊಳಗಡೆ ಈ ರೀತಿ ಪೂಣಿಸ್ಕೊಂಡ್ಬಿಟ್ಟು ನಾನಿಲ್ಲಿ ಬೀಡ್ ಲಾಕ್ ಏನು ಮಾಡ್ತಾಯಿಲ್ಲ. ನೀವು ಬೀಡ್ ಲಾಕ್ ಮಾಡ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಸೊ ಬೀಡ್ ಲಾಕನ್ನು ಮಾಡ್ಕೊಂಡು ಬಿಡೋಣ. ಇಲ್ಲ ಡೈರೆಕ್ಟಾಗಿ ಹಾಗೇ ನೀವು ಒಂದು ಡಬಲ್ ಕ್ರೋಶೆ ಕಂಬನ ಕೂಡ ಹಾಕೋಬೋದು. ಸಾರಿ, ಲಾಕ್ ಮಾಡೋದು ಬೇಡ, ಯಾಕಂದರೆ ರಿಂಗ್ ಒಳಗಡೆ ನಾವು ಹುಚ್ಚು ಹಾಕ್ತೀವಲ್ವ. ಈ ರೀತಿ ರಿಂಗ್ ಬೀಡ್ಸನ್ನ ಹಾಕ್ಕೊಂಡ್ಬಿಟ್ಟು ಈಗ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಫಸ್ಟ್ ರಿಂಗ್ ಹಾಕೋವರೆಗೂ ಸ್ವಲ್ಪ ಜಾರಂತ ಬರುತ್ತೆ ಅಷ್ಟೇ. ಮತ್ತು ಈಗ ನೀಡಲ್ನ ಬಟ್ಟೆಗೆ ಹಾಕಿ ದಾರನ ಈ ರೀತಿ ಎಳ್ಕೊಂಡು ಈಗ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಸೊ 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ. ಸೊ ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಈಗ ಕಂಟಿನ್ಯೂ ಆಗಿ ಮತ್ತೆ ಸೇಮ್ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋದು, ಪಕ್ಕದಲ್ಲೇ ಹಾಕ್ಕೊತ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡು ಸ್ವಲ್ಪ ದೂರ ಹಾಕ್ಕೋಬೇಕಾಗುತ್ತೆ. ಸೊ ಇಲ್ಲಿ ಕೂಡ ಎಷ್ಟು ದೂರ ಬೇಕು ಅನ್ನೋದು ನಿಮ್ಮ ಇಷ್ಟದ ಮೇಲೆ ಹೋಗುತ್ತೆ. ನಿಮಗೆ ಸ್ವಲ್ಪ ದೂರ ಬೇಕು ನಮಗೆ ಕುಚ್ಚು ಅನ್ನೋಂಗಿದ್ರೆ ಈ ಡಬಲ್ ಕ್ರೋಶೆ ಕಂಬ ಕೌಂಟ್ ಏನಿದೆಯಲ್ವ ನೀವು ಜಾಸ್ತಿ ಮಾಡ್ಕೋಬೋದು. ಸೊ ಹತ್ರ ಬೇಕಿದ್ದರೆ ನೀವು ಹತ್ರನೂ ಕೂಡ ಮಾಡ್ಕೋಬೋದು. ಸೊ ನಾನಿಲ್ಲಿ ಬಂದು ಮಧ್ಯದಲ್ಲಿ ನಾನು 8 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡು ನೆಕ್ಸ್ಟ್ ಹಾಕುವಂಥ ರಿಂಗ್ ಬೀಡ್ಸಿಗೆ ನಾನಿಲ್ಲಿ ಮಧ್ಯದಲ್ಲಿ 8 ಡಬಲ್ ಕ್ರೋಶೆಗಳನ್ನ ಹಾಕ್ತಾಯಿದ್ದೀನಿ. ಈ ರೀತಿ 4 ಆಗಿದೆ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊತೀನಿ, ಮತ್ತು ಪಕ್ಕದಲ್ಲೇ ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋದು,
ಆದಷ್ಟು ಈ ರೀತಿ ನೀಡಲ್ನ ಈ ರೀತಿ ಇಟ್ಕೊಂಡ್ಬಿಟ್ಟು ಮೇಲೆ ಚೈನ್ ನೋಡಿ ಎಷ್ಟು ಲೆಂತ್ ಇದೆಯೋ ಆ ಲೆಂತಿಗೆ ಕರೆಕ್ಟಾಗಿ ಬರುತ್ತೆ ಕೆಳಗಡೆ. ಈ ರೀತಿ ವರ್ಕ್ ಅನ್ನೋದು ಕಂಬನ ಹಾಕ್ಕೊಳ್ಬೋದು ನೀವು. ಮತ್ತು ಡಬಲ್ ಕ್ರೋಶೆ ಕಂಬ ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು. ಇಲ್ಲಿಗ ನಾನು 7 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. ಇದು ಲಾಸ್ಟಲ್ಲಿ 8 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡ್ಬಿಟ್ಟು ಈಗ 8 ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. 1 2 3 4 5 6 7 8 ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಡು ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಈಗ ಸೇಮ್ ಮತ್ತೆ ರಿಂಗ್ ಬೀಡ್ಸನ್ನು ತೊಗೊತಾ ಇದ್ದೀನಿ. ರಿಂಗ್ ಬೀಡ್ಸು ಹಾಗೆ ಮತ್ತು ಮಧ್ಯದಲ್ಲಿ ಒಂದು ರೌಂಡ್ ಶೇಪ್ ಇರೋಂಥ ಬೀಡ್ಸು. ಸೊ ಇದಕ್ಕಿಂತ ಬಿಗ್ ಸೈಜ್ ಬೀಡ್ಸ್ ಮಧ್ಯದಲ್ಲಿ ಬೇಡ ಫ್ರೆಂಡ್ಸ್, ಯಾಕಂದರೆ ಕುಚ್ಚನ್ನು ಹಾಕೋದಕ್ಕೆ ಸ್ವಲ್ಪ ಪ್ಲೇಸ್ ಅನ್ನೋದು ಇದ್ದರೆ ನಮಗೆ ಈಸಿಯಾಗಿ ಹಾಕೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಮತ್ತು ಕರೆಕ್ಟಾಗಿ ಈ ರೀತಿ ನೋಡಿಕೊಂಡು ಮೆಜರ್ಮೆಂಟ್ನ ಮತ್ತು ಈಗ ಕಂಟಿನ್ಯೂ ಆಗಿ ಡಬಲ್ ಕ್ರೋಶೆಗಳನ್ನ ಹಾಕ್ತಾಯಿದ್ದೀನಿ. ಎರಡರಲ್ಲಿ ಒಂದು ಮಾಡಿ ಮತ್ತು ಎರಡರಲ್ಲಿ ಒಂದು ಮಾಡ್ಕೊತಾ ಇದ್ದೀನಿ. ಸೊ ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಮತ್ತು ಒಂದು ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. ಸೇಮ್ ಮತ್ತೆ ಈಗ 8 ಡಬಲ್ ಕ್ರೋಶೆಗಳನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಸೊ ಒಂದೇ ಒಂದು ಸ್ಟೆಪ್ಪಲ್ಲಿ ಹಾಕೋದ್ರಿಂದ ಡಬಲ್ ಕ್ರೋಶೆ ಅನ್ನೋದು ಈಕ್ವಲ್ ಆಗಿ ಬಂದರೆ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ನೋಡಿ ಈ ಥರ ಬರುತ್ತೆ. ಸ್ವಲ್ಪ ದೂರ ಹಾಕ್ತೀನಿ ನಾನು, ಸ್ವಲ್ಪ ಹಾಕಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ. ನೋಡ್ಬೋದು ಇಲ್ಲಿ ಡಿಸೈನ್ ಯಾವ ರೀತಿ ಬಂದಿದೆ ಅಂತ. ನೋಡಿ ಈ ಥರ ಬರುತ್ತೆ. ಇದು ಡಿಸೈನ್ ಲುಕ್ ಅಂತಲೇ ಹೇಳ್ಬೋದು. ಸೊ ನಿಮಗೇನಾದರೂ ಇನ್ನೂ ಸ್ವಲ್ಪ ದೂರ ಬೇಕಿದ್ದರೆ ಇನ್ನೂ ಎಕ್ಸ್ಟ್ರಾ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡ್ಬಿಟ್ಟು ಇನ್ನೂ ಸ್ವಲ್ಪ ದೂರ ಕೂಡ ಮಾಡ್ಕೋಬೋದು. ಹತ್ರ ಬೇಕು ಅಂದರೆ ಇಲ್ಲಿ ಕೌಂಟಿಂಗ್ ಕಡಿಮೆ ಮಾಡಿಕೊಂಡು ಹತ್ರ ಕೂಡ ನೀವು ಈ ಡಿಸೈನ್ನ ಮಾಡ್ಕೋಬೋದು. ಸೊ ಡಿಸೈನ್ ಬಂದು ಈ ಥರ ಬರುತ್ತೆ. ಸೊ ನಾನು ಯಾಕೆ ಬೀಡ್ ಲಾಕ್ ಮಾಡಿಲ್ಲ ಅಂತಂದರೆ, ಸೊ ಬೀಡ್ ಲಾಕ್ ಹಾಕಿದ್ರೆ ಏನಾಗುತ್ತೆ, ಈ ರಿಂಗಿ ಬೀಡ್ಸ್ ಮೇಲೆ ದಾರ ಬರುತ್ತೆ, ಕುಚ್ಚು ಹಾಕೋದಕ್ಕೆ ಸ್ವಲ್ಪ ಅಡ್ಡಿ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಬೀಡ್ ಲಾಕ್ ಮಾಡಿಲ್ಲ. ಸೊ ಈ ರೀತಿ ಮೇಲ್ಗಡೆ ಬೀಡನ್ನು ಸರಿಸ್ಕೊಂಡು ಈ ಹೋಲಲ್ಲಿ ನಾವು ಆರಾಮಾಗೆ ಕುಚ್ಚನ್ನು ಹಾಕೋಬೋದು. ಸೊ ಹಂಗಾಗಿ ನಾನಿಲ್ಲಿ ಬೀಡ್ ಲಾಕನ್ನು ಮಾಡಿಲ್ಲ. ಸೊ ನೀವು ಆದರೂ ಅಷ್ಟೇ ಏನಾದರೂ ಡಿಸೈನ್ ಇಷ್ಟ ಆದರೆ ಬೀಡ್ ಲಾಕ್ ಹಾಕ್ದೇನೆ ಡೈರೆಕ್ಟಾಗಿಯೇ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊಂಡು ಹೋಗಿ ಕುಚ್ಚು ಹಾಕೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಕಸ್ಮಾತ್ ನೀವು ಲಾಕ್ ಹಾಕಿದಾಗ ಏನೂ ಆಗೋದಿಲ್ಲ, ಸ್ವಲ್ಪ ಕುಚ್ಚು ಹಾಕೋದಕ್ಕೆ ನಿಮಗೆ ಪ್ಲೇಸ್ ಅನ್ನೋದು ಕಡಿಮೆ ಇರುತ್ತೆ ಅಷ್ಟೇ. ಸೊ ಇದು ಡಿಸೈನ್ ಬಂದು ಈ ಥರ ಬರುತ್ತೆ. ಸೊ ಸ್ಯಾರಿ ಫುಲ್ಲಾಗಿ ನಾನು ಈ ರೀತಿ ಹಾಕ್ತೀನಿ. ಕಂಪ್ಲೀಟಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು. ಡಿಸೈನ್ ಎಲ್ಲ ಕಂಪ್ಲೀಟಾಗಿ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ ಹಾಕಿದ ಮೇಲೆ ಕುಚ್ಚು ಕೂಡ ಕಟ್ಟಿದ್ದೀನಿ. ಆ ಕುಚ್ಚು ಕಟ್ಟಿದ ಮೇಲೆ ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಕಾಣಿಸ್ತಾ ಇದೆ. ಸೊ ಲುಕ್ ವೈಸ್ ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ. ಒಂದೇ ಒಂದು ಸ್ಟೆಪ್ಪಲ್ಲಿ ನೀವು ಆರಾಮಾಗೆ ಈ ಡಿಸೈನ್ ಹಾಕೋಬೋದು. ಸೊ ರಿಂಗ್ ಬೀಡ್ಸಲ್ಲಿ ನಾನು ಕುಚ್ಚನ್ನು ಹಾಕಿದ್ದೀನಿ, ಸ್ವಲ್ಪ ಡಿಫ್ರೆಂಟಾಗಿ ಬಂದಿದೆ. ಸೊ ಹಾಕೋ ಮೆಥಡ್ ಬಂದು ಓಲ್ಡೇ. ಸೊ ಲುಕ್ ವೈಸ್ ಅನ್ನೋದು ಸ್ವಲ್ಪ ಡಿಫ್ರೆಂಟಾಗಿ ಬಂದಿರುವಂಥ ಡಿಸೈನು. ಸೊ ರಿಂಗ್ ಬೀಡನ್ನ ಬಳಸಿಬಿಟ್ಟು ಹಾಕಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಒಂದು ರೀತಿ ನೀಟಾಗಿ ಬಾರ್ಡರಲ್ಲಿ ರಿಂಗ್ ಬೀಡ್ಸನ್ನು ಹಾಕಿ ಟಸಲ್ಸನ್ನು ಹಾಕಿದ್ದಾರೆ ಅನ್ನೋ ಒಂದು ಲುಕ್ ಕಾಣಿಸ್ತಾ ಇದೆ. ತುಂಬ ಈಸಿಯಾಗಿ ಹಾಕೋಬೋದು ಫ್ರೆಂಡ್ಸ್. ಬಿಗಿನರ್ಸ್ ಆಗಿದ್ರು ಕೂಡ ಬಿಗಿನರ್ಸಿಗೆ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಕಡಿಮೆ ಟೈಮಲ್ಲಿ ಒಂದು ಕಡಿಮೆ ಪ್ರೈಸ್ ಡಿಸೈನ್ ಅಂತ ಕೂಡ ಹೇಳ್ಬೋದು. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಮ ಸೀರೆಗೆ ಕೂಡ ನೀವು ಆರಾಮಾಗಿ ಈ ಡಿಸೈನ್ನ ಹಾಕ್ಕೋಬೋದು. ಸೊ ಲುಕ್ ವೈಸ್ ಬಂದು ಈ ರೀತಿ ಬಂದಿದೆ ಫ್ರೆಂಡ್ಸ್. ಸೊ ಕುಚ್ಚು ಬಂದುಬಿಟ್ಟು ನಾನು ಅಲ್ಲಲ್ಲಿ ಸಿಲ್ವರ್ ಕಲರ್ ಕೂಡ ಕುಚ್ಚನ್ನು ಹಾಕಿದ್ದೀನಿ. ಸೊ ಸ್ಯಾರಿ ಬಂದು ಒಂದೇ ಕಲರಲ್ಲಿ ಇರೋದ್ರಿಂದ ಸೊ ಡಿಸೈನ್ ಲುಕ್ ಅನ್ನೋದು ಈ ಥರ ಬಂದಿದೆ. ಸೊ ಕಾಂಟ್ರಾಸ್ಟ್ ಕಲರ್ ಇದ್ದರೆ ಸೊ ಇನ್ನು ಲುಕ್ ವೈಸ್ ಅನ್ನೋದು ಇನ್ನು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಒಂದೇ ಕಲರ್ ಇರೋದ್ರಿಂದ ಸೊ ಡಿಸೈನ್ ಬಂದು ಈ ರೀತಿ ಲುಕ್ ಅನ್ನೋದು ಕಾಣಿಸ್ತಾ ಇದೆ. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಹಾಕುವಂಥ ಡಿಸೈನ್ ಬಂದು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 250 to 300 ರೂಪೀಸ್ ಚಾರ್ಜ್ ಮಾಡ್ಬೋದು. ನೋಡಿ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಡ್ಬಿಟ್ಟು ಕಡಿಮೆ ಜಾಸ್ತಿ ಅನ್ನೋದು ಪ್ರೈಸನ್ನು ನೀವು ತೊಗೋಬೋದು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.